ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಚಿ ಮಾತಾಡ್ತಾ ಇರೋದು. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನಾವು ಯಾಕೆ ಜನಪದ ಕಾಮಿಡಿಗಳ ವಿರುದ್ಧ ಮತ್ತು ಅಶ್ಲೀಲ ಪದಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಆರ್ಕೆಸ್ಟ್ರಾಗಳ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಮೊದಲು ಏನು ಆಯ್ತು ಅಂತ ಹೇಳ್ತೀನಿ. ಅದನ್ನು ಕೇಳಿದಾದ್ಮೇಲೆ ನೀವು ಕೂಡ ಸ್ವಲ್ಪ ಥಿಂಕ್ ಮಾಡ್ತೀರಿ, ಅದೇನು ಅಂತ ನೋಡೋಣ ಬನ್ನಿ. ಬಿಹಾರದಲ್ಲಿ ಕೆಲವು ತಿಂಗಳುಗಳ ಹಿಂದೆಯೋ ಅಥವಾ ವರ್ಷಗಳು ಕಳೆದವು ಗೊತ್ತಿಲ್ಲ, ಬಟ್ ಬಿಹಾರದಲ್ಲಿ ಏನಾಯ್ತು ಅಂದರೆ ಹೀಗೆ ಆರ್ಕೆಸ್ಟ್ರಾ ಮಾಡಲಿಕ್ಕೆ ಒಂದು ಆರ್ಕೆಸ್ಟ್ರಾ ತಂಡವನ್ನು ಕರೆಸಿರ್ತಾರೆ ಒಂದು ಕಾರ್ಯಕ್ರಮಕ್ಕೆ ಬಿಹಾರದಲ್ಲಿ. ಆ ಟೈಮಿಂಗ್ನಲ್ಲಿ ಏನಾಗತ್ತೆ ಅಂತಂದರೆ ಆರ್ಕೆಸ್ಟ್ರಾದಲ್ಲಿ ಒಬ್ಬಳು ಹೆಣ್ಣು ಮಗಳು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಬರ್ತಾರೆ, ಕುಣಿತಾರೆ, ಆಕೆಯ ಜೊತೆ ಬಹಳ ಅಸಭ್ಯವಾಗಿ ನಡೆದುಕೊಳ್ತಾರೆ. ನಡೀತದೆ, ಅದೆಲ್ಲ ಹಾಗೆ ನಡೀತದೆ. ಅದು ಇದ್ದ ಮೇಲೆ ಒಬ್ಬ ಆಕೆಯನ್ನು ಮುಟ್ಲಿಕ್ಕೆ ಹೋಗ್ತಾನೆ, ಆಕೆಯ ಬಟ್ಟೆಯನ್ನು ಬಿಚ್ಚಲಿಕ್ಕೆ ಹೋಗ್ತಾನೆ. ಆ ಟೈಮಿಂಗ್ನಲ್ಲಿ ಆಕೆ ಒಂದು ಏಟನ್ನು ವಾಪಸ್ ಹೊಡಿತಾಳೆ. ಹೊಡೆದಂಥ ತನ್ನ ಸಂದರ್ಭದಲ್ಲಿ ಆತ ತನ್ನ ಸೊಂಟದಲ್ಲಿದ್ದ ಪಿಸ್ತೂಲನ್ನು ತೆಗೆದು ಡೈರೆಕ್ಟಾಗಿ ಶೂಟ್ ಮಾಡಿಬಿಡ್ತಾನೆ ಆ ಹೆಣ್ಣು ಮಗಳಿಗೆ, ಆರ್ಕೆಸ್ಟ್ರಾದಲ್ಲಿ ನಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಹೆಣ್ಣು ಮಗಳಿಗೆ. ಸೊ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಇದು ಸತ್ಯ ಘಟನೆ ಬಿಹಾರದಲ್ಲಿ. ಅಂದರೆ ಆರ್ಕೆಸ್ಟ್ರಾದಲ್ಲಿ ಕುಣಿಲಿಕ್ಕೆ ಬಂದಿರತಕ್ಕಂಥ ಒಂದು ಹೆಣ್ಣು ಮಗಳ ಮೇಲೆ ಅವಳು ಮುಟ್ಗುಡ್ಲಿಲ್ಲ, ಬಟ್ಟೆ ಬಿಚ್ಚುಗುಡ್ಲಿಲ್ಲ ಅಂತ ಡೈರೆಕ್ಟ್ ಶೂಟ್ ಮಾಡ್ತಾನೆ. ಯಾರು? ಒಬ್ಬ ನೋಡ್ಲಿಕ್ಕೆ ಬಂದಂಥ ಆ ಒಂದು ರಸಮಂಜರಿ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಬಂದಂಥ, ಆರ್ಕೆಸ್ಟ್ರಾವನ್ನು ನೋಡಲಿಕ್ಕೆ ಬಂದಂಥ ಒಬ್ಬ ಯುವಕ. ಇವತ್ತು ಬಿಹಾರದಲ್ಲಿ ನಡೆದಂತಹ ಘಟನೆಗಳು ಮುಂದೆಂದೂ ನಮ್ಮ ಕರ್ನಾಟಕದಲ್ಲಿ ನಡೀದೇ ಇರಲಿ. ಯಾಕಂದ್ರೆ ನಮ್ಮ ಕರ್ನಾಟಕ ಕೂಡ ಇವತ್ತು ಅದೇ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅಶ್ಲೀಲ ಪದ ಬಳಕೆ ಆಗಿರ್ಬೋದು ಜಾನಪದದಲ್ಲಿ, ಮತ್ತು ಹಾಗೆ ಕಾಮಿಡಿಗಳಲ್ಲಿ ಹುಟ್ಟಿಸ್ತಕ್ಕಂಥ ಶಬ್ದಗಳಾಗಿರಬಹುದು, ಹಾಗೆ ಜನಪದ ಶೈಲಿಯನ್ನ ಅಚ್ಚುಕಟ್ಟಾಗಿರ್ತಕ್ಕಂತಹ ಜನಪದ ಶೈಲಿಯನ್ನ ಬಹಳ ಪರಿವಾದ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ವಿಷಾಗ್ನೇಯವಾಗಿ ನಿಂತ್ಕೊಂಡಿದೆ. ಮತ್ತು ಆರ್ಕೆಸ್ಟ್ರಾ ತಂಡಗಳು ಇತ್ತೀಚೆಗೆ ಮಾಡ್ತಾ ಇರುವಂಥ ವ್ಯವಸ್ಥೆ ಬಹಳ ಹದಗೆಟ್ಟು ಹೋಗ್ತಾ ಇದೆ. ಹೆಣ್ಣು ಮಕ್ಕಳನ್ನ ಗೌರವಿಸ್ತಕ್ಕಂಥ ಕನ್ನಡ ನಾಡಿನಲ್ಲಿ ಹೆಣ್ಣು ಮಕ್ಕಳು ಯಾವ ಸ್ಥಿತಿಗೆ ಬಂದಿದ್ದಾರೆ ಇವತ್ತು, ಯಾವ ರೀತಿ ಹೆಣ್ಣು ಮಕ್ಕಳನ್ನ ತೇಜಾವಧಿ ಮಾಡಿ ಸಾಹಿತ್ಯಗಳನ್ನು ಬರೆಯಲಾಗ್ತಾ ಇದೆ, ಯಾವ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸಾಹಿತ್ಯದ ರೂಪದಲ್ಲಿ ಅವರನ್ನ ಒಂದು ರೀತಿಯಾಗಿ ಬಲಾತ್ಕಾರ ಮಾಡಲಾಗ್ತಾ ಇದೆ, ಇದೆಲ್ಲವೂ ಕೂಡ ನೋಡಿದಾಗ ಬಹುತೇಕ ನಮ್ಮ ಕನ್ನಡದ ಸಂಸ್ಕೃತಿ ಕಳಚಿ ಬೀಳ್ತಿದೆ. ಯಾಕಂದ್ರೆ ಸಾಹಿತ್ಯ, ಸಂಗೀತ, ಅದರದೇ ಆದ ವ್ಯವಸ್ಥೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಸಂಗೀತ. ನೀವು ಕೆಲವು ಹಾಡುಗಳನ್ನು ಕೇಳಿದ್ರೆ ಬಹಳ ಅಸಭ್ಯವಾಗಿರ್ತಕ್ಕಂಥ ಹಾಡುಗಳು. ಆ ಹಾಡುಗಳನ್ನು ಹೇಳಲಿಕ್ಕೆ ಕೂಡ ಅಸಹ್ಯ ಆಗ್ತದೆ ನಮಗೆ. ಇಲ್ಲಿ ಆ ಹಾಡುಗಳನ್ನು ಹಾಕಲಿಕ್ಕೆ, ಪ್ಲೇ ಮಾಡಲಿಕ್ಕೆ ನಮಗೆ ತುಂಬ ಅಸಹ್ಯ ಆಗ್ತದೆ. ಅಂಥ ಹಾಡುಗಳಿವೆ, ಆಯ್ತಾ? ಸೊ ಆ ಹಾಡುಗಳನ್ನು ನೇರವಾಗಿ ಕಾನೂನು ಮೊರೆಗೆ ನಾವು ಇಡುತ್ತೀವಿ. ಇದೇ ಜನವರಿ 15ಕ್ಕೆ. ನೋಡಿ, ಕಾಮಿಡಿ ಒಬ್ಬ ವ್ಯಕ್ತಿ, ಜನಪದದ ಕಲಾವಿದರಾಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ವೈಯಕ್ತಿಕವಾಗಿ ನಾವು ಯಾರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಕೇಸ್ಗಳನ್ನು ಮಾಡೋದಿಲ್ಲ. ನಾವು ಮಾಡ್ತಾ ಇರುವಂತಹ ಒಂದು ವಿಧಾನ ಏನಂದ್ರೆ ಅಶ್ಲೀಲ ಪದ ಬಳಕೆಯನ್ನ ಮಾಡಿ ರಾಜ್ಯದಲ್ಲಿ ಇವತ್ತು ಸಣ್ಣ ಮಕ್ಕಳು ಕೂಡ ಅವರು ಆಡಿದಂಥ ಶಬ್ದಗಳು, ಅವರು ಹಾಡಿದಂತಹ ಹಾಡುಗಳು ಇವತ್ತು ಪ್ರತಿ ಶಾಲೆಯಲ್ಲೂ ಕೂಡ ಮಕ್ಕಳು ಅದನ್ನೇ ಉಚ್ಚಾರವನ್ನ ಮಾಡ್ತಾ ಇರುವಂಥದ್ದು ಅಶಾಗ್ನೀಯವಾಗಿದೆ. ಇವತ್ತು ಶಾಲಾ ಶಿಕ್ಷಕರು ಕೂಡ ಕೆಲವೊಂದು ಕಡೆ ನಮ್ಮನ್ನ ಕರೆಸಿ ಹೇಳಿದ್ದಾರೆ, ನೋಡಿ ಯಾವ ರೀತಿಯಾಗಿ ಇವತ್ತು ಸಮಾಜದಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ನೋಡ್ತಾ ಇದ್ದಾವೋ, ಟ್ಯಾಕ್ಟರ್ನಲ್ಲಿ ಏನು ಕೇಳ್ತಾ ಇದ್ದಾವೋ ಅದನ್ನೇ ಹಾಡ್ತವೆ, ಅದನ್ನೇ ಮಾತಾಡ್ತವೆ. ಇವತ್ತು ಆ ಮಕ್ಕಳ ಮುಂದೆ ನಿಂತ್ಕೊಂಡು ನಾವು ಪ್ರಾರ್ಥನಾ ಮಾಡೋದಕ್ಕೂ ಕೂಡ ಮುಖ ಎತ್ತ ನಿಲ್ಲೋ ಹಾಗೆ ಆಗ್ತಾ ಇಲ್ಲ ಶಾಲಾ ಶಿಕ್ಷಕರಿಗೆ. ಅಂತಹ ಸ್ಥಿತಿ ಇವತ್ತು ಬಂದಿದೆ ಅಂತ ಹೇಳ್ತಾರೆ ಶಿಕ್ಷಕರು. ಯಾಕೆ ಗೊತ್ತಾ? ಅಂತಹ ಪದಗಳನ್ನು ಉಚ್ಚಾರ ಮಾಡಿದಂತಹ ಕಾಮಿಡಿಯನ್ಸ್ ಆಗಿರಬಹುದು ಅಥವಾ ಜನಪದ ಶೈಲಿಯ ಜನಪದ ಕಲಾವಿದರಾಗಿರ್ಬೋದು, ಇವ್ರನ್ನೆಲ್ಲರನ್ನೂ ನೋಡಿದಾಗ ಒಂದು ಅಸಹ್ಯ ಹುಟ್ಟುತ್ತೆ. ಒಂದು ಹಾಡಿದೆ, ಆ ಗಾಯಕ ಯಾರು ಗೊತ್ತಿಲ್ಲ ಪಾಪ, ಡೈರೆಕ್ಟ್ ಆಗಿ ಯಾವ ರೀತಿ ಹಾಡಿದಾನೆ ಅಂತ ಈಗ ಹೇಳಲಿಕ್ಕೂ ಕೂಡ ಆಗೋದಿಲ್ಲ. ಆ ಹಾಡು ಜನಪದ ಕಲಾವಿದರಲ್ಲಿ ಆತ ಹಿರಿಯ ಕಲಾವಿದ ಅಂತೆ. ಮತ್ತೆ ಇನ್ನೊಬ್ಬ ಅಡುಮುಟ್ ಹಾಡುಗಳನ್ನು ಹಾಡ್ತಾನೆ, ಮತ್ತೊಬ್ಬ ತನ್ನ ಮನಸ್ಸಿಗೆ ಬಂದಂತೆ ಸಾಹಿತ್ಯ ಬರೀತಾನೆ. ಸಮಾಜ ಕನ್ನಡದ ಸಂಸ್ಕೃತವನ್ನ ಬೀದಿಗೆ ತರ್ತಾ ಇದ್ದಾರೆ. ಇದರ ವಿರುದ್ಧ ನಾವು ನಿಂತ್ಕೊಂಡ್ರೆ, ನಮ್ಮ ವಿರುದ್ಧ ನಿಂತ್ಕೊಳ್ಳೋಕೆ ಕೆಲವು ಜನ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಆ ಜನಪದ ಕಲಾವಿದರಿಗೆ ಜೈಕಾರ ಹಾಕೊಂಡು ತಮ್ಮ ಮನೆ ಮಠ ಬಿಟ್ಟು ತಮ್ಮ ತಂದೆ ತಾಯಿಗಳ ಮಾತುಗಳನ್ನು ಕೇಳದೆ ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಮನಸ್ಸೋ ಇಚ್ಛೆಯಂತೆ ತಿರುಗು ತಿಪ್ಪಣ್ಣ ಅಂತ ಕರೀತಾರಲ್ಲ, ಅವ್ರು ಹಾಗೆ ತಿರುಕೊಂಡು ಜನಪದ ಹಾಡುಗಳನ್ನು ಕೇಳಿಕೊಂಡು ಜನಪದ ಹಾಡಿಗೆ ಡಿಜೆಯಲ್ಲಿ ಕುಣ್ಕೊಂಡು ಇರುವಂತಹ ನಾಮರ್ದ್ರು
ನಮ್ಮ ವಿರುದ್ಧ ನಿಂತ್ಕೊಳ್ತಾರೆ. ನಮ್ಮ ವಿರುದ್ಧ ನಿಂತ್ಕೊಂಡ್ರೆ ನಾವೇನು ಸೋಲುವವರಲ್ಲ ಅಥವಾ ಹಿಂಜರಿಯುವವರಲ್ಲ. ಅರ್ಥ ಆಯ್ತಾ? ಸಮುದ್ರಕ್ಕೆ ನೀನು ಇಡುವ ಒಂದು ಕಲ್ಲು ಯಾವ ಲೆಕ್ಕ? ಅರ್ಥ ಆಯ್ತಾ? ಸೊ ಇವತ್ತು ಜನರ ಪ್ರೀತಿ, ಸ್ವಭಾವ ಮತ್ತು ಕನ್ನಡದ ಸಂಸ್ಕೃತವನ್ನು ಎತ್ತಿ ಇಡಲಿಕ್ಕೆ ಸಾಕಷ್ಟು ಜನರ ಬೆಂಬಲ ಸೂಚಿಸ್ತಾ ಇದೆ, ಸಾಕಷ್ಟು ಜನರ ಬೆಂಬಲ ಸಿಗ್ತಾ ಇದೆ. ಇನ್ನೆರಡು ದಿನದಲ್ಲಿ ವಿಜಯಪುರದಲ್ಲಿ ಕೂಡ ಒಂದು ಪಡೆ ರೆಡಿ ಆಗಿದೆ, ಅದು ಕೂಡ ಅಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಯಾಕೆ ಈ ಅಶ್ಲೀಲ ಪದಗಳ ವಿರುದ್ಧ ಈಗ ಹೋರಾಟ ನಡೀತಾ ಇದೆ. ಇಷ್ಟು ದಿನಗಳ ಹಿಂದೆ ಯಾಕೆ ನಡೀಲಿಲ್ಲ ಅಂತ. ಇಷ್ಟು ದಿನಗಳ ಹಿಂದೆ ಯಾಕೆ ನಡೀಲಿಲ್ಲ? ಈಗಲೇ ಯಾಕೆ ಅಶ್ಲೀಲ ಪದಗಳ ವಿರುದ್ಧ ಹೋರಾಟ ಶುರುವಾಯಿತು? ಯಾಕೆ ಅಶ್ಲೀಲ ಪದಗಳ ವಿರುದ್ಧ ನೀವು ಮಾತಾಡ್ತಿದ್ದೀರಿ ಅಂತ ಕೇಳಿದ್ರೆ, ಯಾವಾಗ ಪ್ರಚೋದನೆಗೆ ಒಳಗಾಗಿ ಅತ್ಯಾಚಾರಗಳನ್ನು ಎಸಗಬೇಕಾಗಿದ್ದ ಈ ಕನ್ನಡ ನಾಡಿನ ಸಂಸ್ಕೃತ ಮಡಿಲಲ್ಲಿ ಹುಟ್ಟಿದಂತಹ ಕೆಲವು ಯುವಕರು, ಅವರಿಗಿನ್ನ ಮುಂಚೆಯೇ ಒಬ್ಬ ಜನಪದ ಕಲಾವಿದನೇ ಅತ್ಯಾಚಾರ ಮಾಡ್ತಾನೆ ಅಂತಂದ್ರೆ, ಅಥವಾ ಅತ್ಯಾಚಾರ ಆರೋಪದಲ್ಲಿ ಒಳಗೆ ಹೋಗ್ತಾನೆ ಅಂದ್ರೆ, ಇನ್ನು ಆತನನ್ನ ಮತ್ತು ಅಂತಹ ಜನಪದ ಕಲಾವಿದರನ್ನ ಪ್ರೀತಿಸುವ ಇವತ್ತಿನ ಸಣ್ಣ ಪುಟ್ಟ ಯುವಕರು ಯಾವ ದಾರಿಯನ್ನ ಹಿಡಿಯಬಲ್ಲರು? ಆ ಒಂದು ಉದ್ವಿಗ್ನವಾದಂತಹ ಸಮಯ ಈಗ ಬಂದಿದೆ ನೋಡಿ. ಕುದಿಸಿದಂತಹ ಟೀ ಅಥವಾ ಚಾ, ನಾವು ತುಂಬಾ ಸ್ವೀಟ್ ಹಾಕಿ ಚಾ ಮಾಡ್ತೀವಿ. ಚಾ ಮಾಡಿ ಮಾತುಗಳನ್ನ ಮಾತಾಡ್ತಾ ಆ ಚಾ ಅಲ್ಲಿಗೆ ಆರ್ ಹೋಗುತ್ತೆ. ಆರ್ ಹೋದ್ಮೇಲೆ ಆ ಚಾ ಕುಡಿದ್ರೆ ಸಿಹಿಯಾಗಿ ಅನ್ಸತ್ತಾ? ಅಥವಾ ಅದನ್ನ ಕುಡಿಯೋದಕ್ಕೆ ನಿಮಗೆ ಇಷ್ಟ ಆಗತ್ತಾ? ಇಲ್ವಲ್ಲ. ಆರಿ ಹೋದ ಚಾ ಅನ್ನೇ ನಿಮಗೆ ಕುಡ್ಲಿಕ್ಕೆ ಇಷ್ಟ ಆಗಲ್ಲ. ಅಂಥದ್ರಲ್ಲಿ ಸುದ್ದಿಗಳು ಬಾರದೇ ಇದ್ದಾಗ ನಾವು ಹೇಗೆ ಅದನ್ನ ಮಾಡಲಿಕ್ಕೆ ಸಾಧ್ಯ? ಯಾವಾಗ ಅದು ಬಿಸಿಯಾಗಿರುತ್ತೋ ಆವಾಗಲೇ ಅದಕ್ಕೆ ಬಡಿಬೇಕು, ಅಥವಾ ಕೆಬ್ಬನ ಕಾದಾಯಗಲೇನೆ ಅದಕ್ಕೆ ಸುತ್ತಿಗೆ ಪೆಟ್ಟು ಬೀಳಬೇಕು, ಆಗಲೇ ಅದು ಹೊಳ್ಳೋದು. ಇವತ್ತು ಈ ಒಂದು ವಿಚಾರವಾಗಿ ಸುದ್ದಿ ಪ್ರಸಾರವಾಗ್ತಿದ್ದಂತಹ ಸಂದರ್ಭದಲ್ಲಿ ಅಶ್ಲೀಲ ಪದಗಳ ವಿರುದ್ಧ ಹೋರಾಟಗಾರರ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಕಾರಣ ಎಲ್ಲ ಜನಕ್ಕೂ ಕೂಡ ತಲುಪುತ್ತೆ, ಎಲ್ಲರೂ ಇದಕ್ಕೆ ಸಹಕಾರ ನೀಡ್ತಾರೆ ಎನ್ನುವ ಉದ್ದೇಶ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಶಾಲೆಯ ಮುಂಭಾಗದಲ್ಲಿ, ಶಾಲೆಯ ಸುತ್ತು ಆವರಣದಲ್ಲಿ ಮಕ್ಕಳ ಆಟ ಪಾಠಗಳನ್ನ ಅಥವಾ ಎಕ್ಸಾಮ್ಸ್ ಬರೀಲಿಕ್ಕೆ ಸರ್ಸ್ ಎಲ್ಲ ಕುಣಿಸ್ತಾ ಇರ್ತಾರೆ ಶಿಕ್ಷಕರು. ಟೆಕ್ಸ್ಟ್ ಅಂತ ಏನೋ ಇಡ್ತಾರೆ ಟೆಸ್ಟ್. ಸೊ ಆ ಸಂದರ್ಭದಲ್ಲಿ ಹೊರಗಡೆ ಕುಂದ್ರಿಸಿರ್ತಾರೆ ಮಕ್ಕಳನ್ನ. ಆ ಟೈಮ್ನಲ್ಲಿ ಅವು ಎಕ್ಸಾಮ್ ಬರೀತಾ ಇರಬೇಕಾದ್ರೆ, ಟೆಸ್ಟ್ ಎಕ್ಸಾಮ್ ಬರೀತಾ ಇರಬೇಕಾದ್ರೆ ಆ ಹಾಡುಗಳನ್ನ, ಈ ಜನಪದ ಕಲಾವಿದರ ಹಾಡುಗಳನ್ನ ಹಚ್ಕೊಂಡು ಹೋಗ್ತಾರೆ ಬೀದಿಯಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ. ಅದು ಆ ಮಕ್ಕಳ ಕಿವಿಗೆ ಬೀಳ್ತಾ ಇರುತ್ತೆ. ಸೊ ಯಾವ ರೀತಿ ಆ ಮಕ್ಕಳಿಗೂ ಮತ್ತು ಆ ಶಿಕ್ಷಕರಿಗೂ ಗಲಿಬಿಲಿ ಆಗತ್ತೆ ಅಂದ್ರೆ, ಆ ಸಾಹಿತ್ಯವನ್ನ ಕೇಳಿದ ತಕ್ಷಣ ಏನಪ್ಪ ಇದು ಸಮಾಜ, ಆ ರೀತಿ ಉದ್ವಿಗ್ನವಾಗ್ತಾ ಇದೆ ಸಮಾಜದಲ್ಲಿ, ಆ ರೀತಿ ಬೆಳವಣಿಗೆ ಆಗ್ತಾ ಇದೆ ಸಮಾಜದಲ್ಲಿ. ಇದನ್ನ ಕೇಳಲಿಕ್ಕೆ ನಾವು ಇಲ್ಲ, ನೀವು ಇಲ್ಲ, ಯಾರೂ ಇಲ್ಲ ಅಂತಂದಾಗ ಅಶ್ಲೀಲ ಜನಪದಗಳ ಇವತ್ತಿನ ಸುರಿಮಳೆ ನಾಳೆ ಒಂದು ದಿನ ಹೆಣ್ಣು ಮಕ್ಕಳನ್ನ ಸಾಹಿತ್ಯದಲ್ಲಿ ಬತ್ತಲೆಯಾಗಿ ನಿಲ್ಲಿಸುವಂತಹ ಕಾಲವನ್ನ ಈ ಜನಪದ ಕಲಾವಿದರು ತರ್ತಾರೆ. ಅದಕ್ಕೆ ನೀವೆಲ್ಲರೂ ಚಿಳ್ಳೆ ಚಪ್ಪಾಳೆ ಹಾಗೆ ಡಿಜೆಲಿ ಹಾಕೊಂಡು ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಿರೋ? ಇದನ್ನ ಒಪ್ಪಿಕೊಳ್ತಿರೋ? ಸಮಾಜದಲ್ಲಿ ನಾಡಿನಲ್ಲಿ ಇಂತಹ ಸಂಸ್ಕೃತವನ್ನ ಹದಗೆಡಿಸುವಂತ ಜನಪದ ಕಲಾವಿದರನ್ನ ನೀವು ಒಪ್ಪಿಕೊಳ್ತಿರೋ? ಹೆಣ್ಣಿನ ಮೇಲೆ ದೌರ್ಜನ್ಯವನ್ನ, ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ತಾ, ಹೆಣ್ಣಿನ ಮೇಲೆ ಒಂದು ಅಶ್ಲೀಲ ಪದಗಳ ಬಳಕೆಯನ್ನ ಮಾಡ್ತಾ ಸಾಹಿತ್ಯವನ್ನ ರೂಪಾಂತರಕ್ಕೆ ತರ್ತಾ ಇರುವಂತ ಇಂಥ ಕಲಾವಿದರನ್ನು ನೀವು ಸಂರಕ್ಷಣೆ ಮಾಡ್ತಿರೋ? ಯಾವನಿಗೆ ಈ ಜನಪದ ಹಾಡುಗಳು ಸರಿ, ಅವರು ಬಳಸಿದ ಪದಗಳು ಸರಿ ಅನಿಸುತ್ತದೆಯೋ, ಒಂದು ಬಾರಿ ನಿಮ್ಮ ತಂಗಿಯ ಬಳಿ, ಒಂದು ಬಾರಿ ನಿಮ್ಮ ತಾಯಿಯ ಬಳಿ, ಒಂದು ಬಾರಿ ನಿಮ್ಮ ತಂದೆಯ ಬಳಿ, ಒಂದು ಬಾರಿ ನಿನ್ನ ಕುಟುಂಬದ ಜೊತೆಗೆ ಕೂತುಕೊಂಡು ಆ ಸಂಗೀತವನ್ನ ಕೇಳಿದರೆ ಶಭಾಷ್ ಬೇಟಾ ಅಂತ ಅನ್ನುವ ನಿಟ್ಟಿಗೆ ಬರ್ತೀವಿ. ಯಾಕಂದ್ರೆ ಅಂತಹ ಗೀತೆಗಳೇ ಅಲ್ಲ ಅವು. ಒಬ್ಬನೇ ಕೂತಾಗ ಕೇಳಿದರೂ ಕೂಡ ಇದಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ವ್ಯವಸ್ಥೆ, ಇದಾ ನಮ್ಮ ಸಂಸ್ಕೃತ ಅಂತ ಅನ್ಸುತ್ತೆ. ಅಂತದ್ರಲ್ಲಿ ಕೆಲವ್ರಿಗೆ ಅನ್ಸಲ್ಲ ಬಿಡಿ, ಯಾಕಂದ್ರೆ ಅವರು ಅದರವರೇ ಇರ್ತಾರೆ, ಅವ್ರಿಗೇನ್ ಅನ್ಸುತ್ತೆ. ಒಬ್ಬ ಗೀತೆ, ಈ ಒಂದು ಗೀತೆ ಹೇಳಬಾರ್ದು ಅನ್ಕೊಂತೀರಿ, ಬಟ್ ಈ ಸಂದರ್ಭದಲ್ಲಿ ಅನಿವಾರ್ಯ ಬಂತು ನೋಡಿ. ಅದೇನು ಹಾಡುಗಳು, ಏನು ಒಳ್ಳ ಕುಳ್ಳ ಏನ್ ಬಾಯಿ ಬಂದಿದ್ದೆ.
ಮಿಂಡನ ನೆನಪಾಗಿ. ಯಾವ ಪುಣ್ಯಾತ್ಮ ಹಾಡಿದಾನೋ ಆತ, ಯಾವ ಪುಣ್ಯಾತ್ಮ ಹಾಡಿದಾನೋ ಆ ಹಾಡ. ಬಳಸುವಂತಹ ಪದಗಳ ಇವೆಲ್ಲ ಹೇಳಲಿಕ್ಕೆ ಕೂಡ ನಾಚಿಕೆ ಆಗುತ್ತೆ ನಮ್ಗೆ. ಇಲ್ಲಿ ಹೆಂಗಪ್ಪ ಬಳಸ್ಲಿ, ನನ್ನ ಈ ನನ್ನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೆಂಗಪ್ಪ ಅಂತ ಶಬ್ದ ಬಳಸ್ಲಿ ಅಂತ ಅನ್ಸೋದು ನನಗೆ. ಹೇಳಲಿಕ್ಕೆ ಅವೆಲ್ಲ ಸಂಗೀತಗಳನ್ನ ಸೇವ್ ಮಾಡಿದೀವಿ, ಇಟ್ಕೊಂಡಿದೀವಿ. ಅದನ್ನ ನೀವು ಮುಂದೆ ಪ್ಲೇ ಮಾಡಿ ಅಥವಾ ನನ್ನ ಬಾಯಿಂದ ಹಾಡಿ ಹೇಳಲಿಕ್ಕೆ ನಾಚಿಕೆ ಬರ್ತದೆ. ಹೆಂಗಪ್ಪ ವಿಚಾರ ಮಾಡಲಿ, ಹೆಂಗಪ್ಪ ಅದನ್ನ ವಿಚಾರ ಮಾಡಿ ಹೇಳಿ. ಈ ವಿಡಿಯೋನ ಯಾರಾದ್ರೂ ಹೆಣ್ಮಕ್ಳು ನೋಡ್ತಿದ್ರೆ ಹೆಂಗಪ್ಪ ಅಂತ ಅನ್ಸುತ್ತೆ. ಅಂಥದ್ರಲ್ಲಿ ಇವರು ರಾಜಾರೋಷವಾಗಿ ಸಂಗೀತವನ್ನು ಹಾಡ್ಬಿಡ್ತಾರಲ್ಲ. ನಮ್ಮ ಸರ್ಕಾರಕ್ಕೆ ಬುದ್ಧಿ ಇಲ್ಲ, ನಮ್ಮ ಹೆಣ್ಣು ಮಕ್ಕಳ ಸಂರಕ್ಷಣೆಗಾರ ಹೆಣ್ಣು ಮಕ್ಕಳ ಸಮಿತಿಗೆ ಬುದ್ಧಿ ಇಲ್ಲ. ಇವತ್ತು ಸುಮ್ಮನೆ ಕೂತ್ಕೊಳ್ತಾರೆ ಎಲ್ಲವನ್ನು ನೋಡಿ. ಕರ್ನಾಟಕದ ಪರ, ಕನ್ನಡದ ಪರ ಹೋರಾಟಗಾರರಿಗೆ ಇವತ್ತು ನೋಡಿ ಯಾವ ರೀತಿ ಇದ್ದಾರೆ ಅಂತೇಳಿ. ಏನ್ ಹೋರಾಟ ಮಾಡ್ತೀರಿ? ಕನ್ನಡದ ಶಾಲ್ ಹಾಕೊಂಡು ದೊಡ್ಡ ದೊಡ್ಡ ಯಾವುದೋ ಒಬ್ಬ ನಟರ ಕಾಂಟ್ರವರ್ಸಿಗಳಾದಾಗ ಬರೋದು, ಮುಖ ತೋರಿಸೋದು ಅಲ್ಲ. ಇವತ್ತು ನಿಜಕ್ಕೂ ಕೂಡ ಇಂತಹ ಸಂಸ್ಕೃತವನ್ನ, ಸಣ್ಣ ಪುಟ್ಟ ಸಂಸ್ಕೃತಗಳನ್ನ ಹಾಳು ಮಾಡ್ತಾ ಇರುವಂತಹ ಇಂತಹ ನಾಮರ್ದರನ್ನ ನಿಜವಾಗೂ ಕೂಡ ಬೇಸರ. ನಾಮರ್ದರೇ ಇವರು, ಜನಪದ ಕಲಾವಿದರು ನಾಮರ್ದರೇ. ಅಶ್ಲೀಲ ಪದಗಳನ್ನು ಬಳಸಿ ಹಾಡುವಂತಹ ಹಾಡುಗಾರರು ನಾಮರ್ದರೇ. ಸಮಾಜವನ್ನ ನಾಶ ಮಾಡ್ತಾ ಇರುವಂತಹ ಜನಪದ ಕಲಾವಿದರು ನಾಮರ್ದರೇ. ಇವರೆಲ್ಲರೂ ನಾಮರ್ದರೇ. ಅಶ್ಲೀಲ ಪದಗಳನ್ನ ಬಳಕೆ, ಹೆಣ್ಣು ಮಕ್ಕಳನ್ನ ಶೀಲವನ್ನ ಅಶ್ಲೀಲದ ಸಾಹಿತ್ಯದಲ್ಲಿ ಕೆಡಿಸ್ತಾ ಇರುವಂತಹ ಇಂಥವರೆಲ್ಲ ನಾಮರ್ದರೇ. ಇದನ್ನ ನಾನು ಒಪ್ಪಿಕೊಳ್ಳಬೇಕು, ನೀವು ಒಪ್ಪಿಕೊಳ್ಳಬೇಕು, ಹಾಡಿದಂತ ನಾಮರ್ಧರು ಒಪ್ಪಿಕೊಳ್ಳಲೇಬೇಕು. ಸಮಾಜದಲ್ಲಿ ವ್ಯವಸ್ಥಿತವಾಗಿ ಹದಿಗೆಡಿಸುತ್ತಿರುವಂತ ನಾಮರ್ಧರು ಜನಪದ ಕಲಾವಿದರೆಂದು ಹಾಡಿ ಇವರನ್ನ ಹೊಗಳಿ ಸಿಳ್ಳೆ ಚಪ್ಪಾಳೆ ಇವರ ಮೇಲೆ ಹಾಲು. ಎಲ್ಲಿಗೆ ಬಂದಿದೆ ಕಣ್ರಯ್ಯ ಸಮಾಜ? ಅವರಿಗೆ ಸಿಳ್ಳೆ ಚಪ್ಪಾಳೆ ಹಾಲುಗಳನ್ನ ಅವರಿಗೆ ಎರಿತಿರಲ್ಲ. ನಾಚಿಕೆ ಆಗಲ್ವ ಜನ್ಮಕ್ಕೆ? ಎಲ್ಲಿಡ್ತೀರಯ್ಯ ತುತ್ತನ್ನ? ಎಲ್ಲಿಡ್ತೀರಿ? ಸಮಾಜವನ್ನ ಎತ್ತಿ ಹಿಡಿದು ನಮ್ಮ ಕನ್ನಡ ನಾಡಿನ ಸಂಸ್ಕೃತವನ್ನ ಎತ್ತಿ ಹಿಡಿತಕ್ಕಂಥ ನಿಜ ಕಲಾವಿದರಿಗೆ ಬೆಲೆ ಕಟ್ರಯ್ಯ. ಪಾಪ ಅವರಿಗೆ ವೇದಿಕೆಗಳಾದ್ರೂ ಸಿಗ್ತವೆ. ಈ ವೇದಿಕೆಗಳು ನೋಡ್ರಿ, ಜಿ ಕನ್ನಡ, ಬಿಗ್ ಬಾಸ್, ಇವೆಲ್ಲ ವೇದಿಕೆ. ಯಾವ ವೇದಿಕೆ ರೀ? ನಿಮ್ಮ ಮುಖಕ್ಕೆ ಸಗಣಿ ಬಳಿಯ ವೇದಿಕೆ ಅಂತೆ. ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಎಂತೆಂತ ಕಲಾವಿದರು ಇವತ್ತು ಹೊರಗಡೆ ಇದ್ದಾರೆ ಅಂತ ನಿಮಗೆ ಗೊತ್ತಾ? ಬಾಯ್ ಬಿಟ್ಟರೆ ಸಂಸ್ಕೃತ, ಬಾಯ್ ಬಿಟ್ಟರೆ ಕರ್ನಾಟಕ ರಾಜ್ಯದ ಬಗ್ಗೆ ಅದ್ಭುತ ಗೀತೆಗಳು. ಆ ಹಾಡುಗಳನ್ನ ಕೇಳ್ತಾ ಇದ್ರೆ, ಕುಟುಂಬ ಸಹಿತ ಕುತ್ಕೊಂಡು ಹಾಡುಗಳನ್ನ ಕೇಳ್ತಾ ಇದ್ರೆ, ಅಬ್ಬಾ ಇದು ಗೀತೆ ಅಂತ ಅನ್ನಬೇಕು. ಅಂತಹ ಗಾಯನ ಮಾಡುವಂತ ಕಲಾವಿದರಿಗೆ ಇವತ್ತು ವೇದಿಕೆಗಳು ಸಿಗ್ತಾ ಇಲ್ಲ. ಅಂತ ಕಲಾವಿದರು ಇವತ್ತು ನಿಜಕ್ಕೂ ಕೂಡ ಇದ್ದಾರೆ, ಆದ್ರೆ ಅವರಿಗೆ ವೇದಿಕೆ ಇಲ್ಲ, ಅವರನ್ನು ಬೆಳೆಸುವಂತಹ ಜನಗಳಿಲ್ಲ. ನಾಚಿಕೆ ಆಗ್ಬೇಕು ಇವೆಲ್ಲ ಜಿ ಕನ್ನಡ ಕುತ್ಕೊಂಡಲ್ಲಿ ಹೆಲ್ಲು ಕಿಚ್ತಾರೆ ನೋಡ್ರಿ. ಅವ್ರು ಯಾರ್ಯಾರೋ ಸೆಲೆಬ್ರಿಟೀಸ್ಗಳಂತವ್ರೆಲ್ಲ ನಾಚಿಕೆ ಆಗಲ್ವ ಜನ್ಮಕ್ಕೆ? ಆ ಶೋಗಳಲ್ಲಿ ಎಂತ ಪದ ಬಳಸ್ತಾರೆ ಗೊತ್ತಾ? ಆ ಶೋಗಳು, ಅದಕ್ಕೆ ಶೋ ಅಂತಾರ. ಅದಕ್ಕೆ ಯಾರನ್ನಾದ್ರೂ ಮನೆ ಕೆಡಿಸೋರು ಇವ್ರ ಮಕ್ಕಳು, ಇವ್ರು ಯಾರನ್ನಾದ್ರೂ ಸಮಾಜ ಹಾಳು ಮಾಡ್ತಾ ಇರುವಂತವ್ರು ಇವರೆಲ್ಲರೂ. ಆ ಸಮಾಜ ಯಾವುದೋ ಒಂದು ಅದು ಯಾವುದೋ ಶೋ ನೋಡಿದೆ, ಅದು ನಾಚಿಕೆ ಆಗಲ್ವಾ ನಿಮಗೆ ಜನ್ಮಕ್ಕೆ? ಅದು ಯಾವುದೋ ಒಂದು ಶೋ ಅಲ್ಲಿ ಎಂತ ಪದ ಬಳಸಿದಿರಿ ಅಂತ ನಿಮಗೆ ಗೊತ್ತಿಲ್ವಾ? ನಾಚಿಕೆ ಆಗಲ್ವಾ? ಇಲ್ಲಿ ಹೇಳಲಿಕ್ಕೂ ಅಸಹ್ಯ ಆಗ್ತದೆ ನಮಗೆ. ಜನಕ್ಕೆ ಯಾವ ರೀತಿಯ ಯಾವ ಪದ ಬಳಸಿದ್ದಾರೆ ಅಂತ ಹೇಳಿಕ್ಕೂ, ಆ ಪದ ಬಳಸಿದ್ರೆ ಎಲ್ಲಿ ನಾವು ಕೆಟ್ಟು ಹೋಗ್ತೀವಂತ ನಾವು ಆ ಪದ ಬಳಸದೇ ಇರುವಂಗೆ ಆಗ್ಬಿಟ್ಟದೆ ಇವತ್ತು ಜಯಮಾನ. ದಯವಿಟ್ಟು ನನ್ನ ಕನ್ನಡದ ಎಲ್ಲ ಸಂಸ್ಕೃತ ಪ್ರಜೆಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಕನ್ನಡದ ಎಲ್ಲ ಸಂಸ್ಕೃತವಾದಿಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ಕೈ ಜೋಡಿಸಿ ಕರ್ನಾಟಕ ಉಳಿಸಿ, ಕರ್ನಾಟಕದ ಸಂಸ್ಕೃತ ಉಳಿಸಿ. ನಾಳೆ ನಿಮಗೆ ಹುಟ್ಟುವ ಮಕ್ಕಳ ಬೆಳವಣಿಗೆ ಮತ್ತು ಅವರ ಅದ್ಭುತ ಒಂದು ಜೀವನದ ಶೈಲಿಯನ್ನ ಉಳಿಸ್ಕೊಳ್ಳಿ. ನಾಳೆ ನಿಮಗೆ ಹುಟ್ಟತಕ್ಕಂಥ ಮಕ್ಕಳ ಭವಿಷ್ಯವನ್ನ ನೀವೇ ರೂಪಿಸ್ಕೊಳ್ಳಿ. ಇಲ್ಲ ಅಂದ್ರೆ ಬಹಳ ಹದಗೆಟ್ಟು ಹೋಗ್ತದೆ. ಸಂಸ್ಕೃತ ಅನ್ನೋದು ಬೀದಿಗೆ ಬರ್ತದೆ. ದೇಶ, ರಾಜ್ಯ, ನಿಮ್ಮ ಊರುಗಳು, ನಿಮ್ಮ ಹಳ್ಳಿಗಳು, ನಿಮ್ಮ ಕುಟುಂಬದ ಸುತ್ತಮುತ್ತ ಇರತಕ್ಕಂತಹ ಮನೆಗಳು, ಮಕ್ಕಳು ಹೇಗಾಗ್ಬಿಡ್ತಾರೆ ಅಂದ್ರೆ ಬೆತ್ತಲೆ ಓಡಾಡ್ತಾರೆ. ಹಾಗಾಗಬಾರದು. ನಮ್ಮ ಕನ್ನಡದ ಸಂಸ್ಕೃತ ಇದೆ, ಅಸಂಸ್ಕೃತವನ್ನ ದಯವಿಟ್ಟು ಉಳಿಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಜನವರಿ 15ಕ್ಕೆ ಎಲ್ಲಿ ಸೇರ್ಬೇಕು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಾನು ವಿಚಾರವಾಗಿ ನಿಮಗೆ ಹೇಳ್ತೇನೆ. ದಯವಿಟ್ಟು ಸೇರಿ ಎಲ್ಲರೂ ಕೂಡ ಬಹು ದೊಡ್ಡ ಬೆಂಬಲದಿಂದ
ಈ ಅಶ್ಲೀಲ ಪದ ಬಳಕೆಯನ್ನು ನಿಷೇಧ ಮಾಡಲಿಕ್ಕೆ ಹೋರಾಟಕ್ಕಿಳಿದ್ರ ಜೊತೆಗೆ ಕಮಿಷನರ್ ಆಫೀಸ್ಗೆ ತೆರಳಿ ಒಂದು FIR ದಾಖಲನ್ನು ಮಾಡುವಂತಹ ಕೆಲಸವನ್ನು ಕೂಡ ನೀವು ಮಾಡೋಣ. ಯುವರಾಜ್ ಗೌಡ್ರು ಅದಕ್ಕೆ ಯಾವಾಗಲೂ ಕೂಡ ಸಿದ್ಧರಾಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಒಳ್ಳೆಯ ವಿಚಾರ ಸದ್ಗತಿಗಳನ್ನ ಇಲ್ಲಿವರೆಗೂ ನೋಡಿದ್ರಲ್ಲ, ನೀವು ಕೂಡ ಒಬ್ಬ ಒಳ್ಳೆಯವರೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.